ಎಲ್ಲರಿಗೂ ನಮಸ್ಕಾರಗಳು. ನಾನು ನಿಮ್ಮ ವಿಶಾಲ್ ಪಾಟೀಲ್. ಇದು ನಾವು ಡಿಟರ್ಮಿನ್ ಚಾಪ್ಟರ್ನ 4 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ ಬಗ್ಗೆ ಅಧ್ಯಯನ ಮಾಡೋಣ. ನೋಡಬಹುದು, ನೀವು ಸೆಕೆಂಡ್ ಪಿ ಯು ಸಿಯಲ್ಲಿ ಒಂದು 6 ಮಾರ್ಕ್ ಗ್ರಾಫ್ ಇರುತ್ತೆ, ಅದರ ಕೆಳಗೆ 4 ಮಾರ್ಕ್ಸ್ ಕ್ವಶನ್ ಇರುತ್ತೆ. ಒಂದು 4 ಮಾರ್ಕ್ಸ್ನಲ್ಲಿ ಇವೆರಡು ಕ್ವಶನ್ ಬಿಟ್ಟು ಯಾವುದೂ ಕೇಳಲ್ಲ. ಫಿಕ್ಸ್ ಅಂದರೆ 99% ಕೇಳೋದು ಈ ಎರಡು ಕ್ವಶನ್ನಲ್ಲಿ ಒಂದು ಕ್ವಶನ್. ಅದರಲ್ಲಿ ನೋಡ್ಬೋದು ಯಾವ ರೀತಿ ಸಾಲ್ವ್ ಮಾಡಬೇಕಂತ. ನೋಡ್ಬೋದು, show that the matrix A equal to satisfy the equation A square minus 4A plus I equal to 0 where I is 2 into 2 identity matrix and 0 is 2 into 2 0 matrix. Using the equation find the A inverse. ಅಂದರೆ ಈ ಇಕ್ವೇಷನ್ ತೊಗೊಂಡು ನಾವು A inverse ಅಂತ ಫೈಂಡ್ ಔಟ್ ಮಾಡಬೇಕು. ಮೊದಲು ಇದು ಪ್ರೂಫ್ ಮಾಡಬೇಕು. ನಾವು ಪ್ರೂಫ್ ಮಾಡೋಕ್ಕೆ ಏನು ಕೊಟ್ಟಿದ್ದಾರೆ ನೋಡ್ಬೋದು. ನೋಡಿ, ನಾನು ಬರ್ಕೋತೀನಿ ಇಲ್ಲಿ A ಸ್ಕ್ವಯರ್ ಮೈನಸ್ 4A ಪ್ಲಸ್ I ಈಕ್ವಲ್ ಟು 0. ಮೊದಲು ಪ್ರೂಫ್ ಮಾಡೋಣ. ಪ್ರೂಫ್ ಮಾಡೋಕ್ಕೆ ಮೊದಲು ಏನು ಬೇಕು? ನಮಗೆ A ಸ್ಕ್ವಯರ್ ಬೇಕು, 4A ಬೇಕು. I ಅಂದರೆ ನಿಮಗೆ ಗೊತ್ತಿರೋ ಹಾಗೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆರ್ಡರ್ನಂತೆ 2x2 ಅಂದರೆ 1 0 0 1. I ಸಿಕ್ತು ನಮಗೆ. 4A ಇಂಟು ಮಾಡ್ತೀರಿ, 4 ಇಂಟು A ಈಕ್ವಲ್ ಟು A ಮ್ಯಾಟ್ರಿಕ್ಸ್ ಗೊತ್ತು ನಿಮಗೆ. A ಮ್ಯಾಟ್ರಿಕ್ಸ್ ಏನಿದೆ 2 3 1 2. ಆದ ಕಾರಣ 4A ಏನಾಗುತ್ತೆ ಹೇಳಿ. 4 ಇಂಟು ಮಾಡಿ, 4 2 8, 4 3 12, 4 1 4, 4 2 8. ಇಲ್ಲಿ ನೋಡ್ಬೋದು ನಮಗೆ I ಸಿಕ್ತು. ಅದೇ ರೀತಿಯಾಗಿ 4A ಸಿಕ್ತು. 4A ಇದು 4A ಮ್ಯಾಟ್ರಿಕ್ಸ್. ಅದ ನಂತರ A ಸ್ಕ್ವಯರ್ ಫೈಂಡ್ ಔಟ್ ಮಾಡಬೇಕು. A ಸ್ಕ್ವಯರ್ ಅಂದರೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ A ಮ್ಯಾಟ್ರಿಕ್ಸ್ ಏನು ಕೊಟ್ಟಿದ್ದಾರೆ 2 3 1 2. A ಸ್ಕ್ವಯರನ್ನು ಯಾವ ರೀತಿ ಕಂಡು ಮಾಡಬೇಕು? A ಇಂಟು ಏನಾಗುತ್ತೆ A ಸ್ಕ್ವಯರ್. A ಮ್ಯಾಟ್ರಿಕ್ಸ್ ಏನಿದೆ 2 3 1 2. ಅಗೇನ್ A ಮ್ಯಾಟ್ರಿಕ್ಸ್ ಏನಿದೆ 2 3 1 2. ಕ್ರಾಸ್ ಮಲ್ಟಿಫಿಕೇಷನ್, ಮಲ್ಟಿಫಿಕೇಷನ್ ಯಾವ ರೀತಿ ಮಾಡಬೇಕು ಅಂತ ನಿಮಗೆ ಗೊತ್ತಿಲ್ಲ ಅಂದರೆ ನೋಡಿ, ಎರಡು ರೋ ಮ್ಯಾಟ್ರಿಕ್ಸಿಂದ ಈ ಕಾಲಮ್ಗೆ ಎಂಟು ಮಾಡಬೇಕು, ಈ ಕಾಲಮ್ಗೆ ಎಂಟು ಮಾಡಬೇಕು. ಸಪ್ರೇಟ್ ಅಂದರೆ ಫಸ್ಟ್ ನಂಬರ್ ವಿತ್ ಫಸ್ಟ್ ನಂಬರ್, ಸೆಕೆಂಡ್ ನಂಬರ್ ವಿತ್ ಸೆಕೆಂಡ್ ನಂಬರ್, ಫಸ್ಟ್ ನಂಬರ್ ವಿತ್ ಫಸ್ಟ್ ನಂಬರ್, ಸೆಕೆಂಡ್ ನಂಬರ್ ವಿತ್ ಸೆಕೆಂಡ್ ನಂಬರ್. ಇಲ್ಲಿ ಚೆನ್ನಾಗಿ ನೋಡ್ಕೊಳ್ಳಿ ನಾನು ಯಾವ ರೀತಿ ಮಲ್ಟಿಫಿಲ್ ಮಾಡ್ತೀನಿ ಅಂತ. ನೋಡಿ, ಫಸ್ಟ್ ನಂಬರ್ ಅಂದರೆ 2 2 4 ಪ್ಲಸ್ ಬರೀಬೇಕು. ಸೆಕೆಂಡ್ ನಂಬರ್ 3 ಇದೆ, ಸೆಕೆಂಡ್ ನಂಬರ್ 1 ಇದೆ, 3 1 3. ಅದೇ ರೀತಿಯಾಗಿ ಫಸ್ಟ್ ನಂಬರ್ ವಿತ್ ಫಸ್ಟ್ ನಂಬರ್ 2 3 6, 3 2 6. ಅದೇ ರೀತಿಯಾಗಿ ಸೆಕೆಂಡ್ ರೋನನ್ನು ಫಸ್ಟ್ ಕಾಲಮ್ ಜೊತೆ ಸೆಕೆಂಡ್ ಕಾಲಮ್ ಸಪ್ರೇಟ್ ನೋಡಿ ನೀವೇ. 1 ಇಂಟು 3 2, 2 1 2. ಅದೇ ರೀತಿಯಾಗಿ 1 ಇಂಟು 3 3, 2 2 4. ಆದ ಕಾರಣ A ಸ್ಕ್ವಯರ್ ಅಂದರೆ A ಇಂಟು A ಸ್ಕ್ವಯರ್ ಈಕ್ವಲ್ ಟು ಎಮ್. ಯಾವ ಮ್ಯಾಟ್ರಿಕ್ಸ್ ಸಿಗ್ತದೆ ನಮಗೆ? A ಸ್ಕ್ವಯರ್. ಈ ರೀತಿ 3 2 4 ಪ್ಲಸ್ 3 7, 6 6 12 2 2 4 4 3 7. ನೋಡ್ಬೋದು ನಮಗೆ ಇಲ್ಲಿ ಕೊಟ್ಟಿರೋದೇನಿದೆ A ಸ್ಕ್ವಯರ್ 4A I. A ಸ್ಕ್ವಯರ್ ಸಿಕ್ತು, 4A ಗೊತ್ತಾಯಿತು, I ಗೊತ್ತಾಯಿತು. ಈಗ ಈಕ್ವೇಷನಲ್ಲಿ ಪುಟ್ ಮಾಡೋಣ ಸೇಮ್. ಆದ ಕಾರಣ ಇಲ್ಲಿ ಪುಟ್ ಮಾಡ್ತೀನಿ. ನೋಡ್ಕೊಳ್ಳಿ. A ಸ್ಕ್ವಯರ್ ಮೈನಸ್ 4A ಪ್ಲಸ್ I ಈಕ್ವಲ್ ಟು 0 ಪ್ರೂಫ್ ಮಾಡಿದ್ದೆ ನಮಗೆ. ಇಲ್ಲ A ಸ್ಕ್ವಯರ್ ಬರೀತೀನಿ. 7 12 4 7 ಮೈನಸ್ 4A ಬರೀತೀನಿ. 4A ಏನಿದೆ 2 3 1 2 ಪ್ಲಸ್ I ಬರೀತೀನಿ. I ಏನಿದೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ 1 0 0 1. ನೋಡಿ 4A ಇದು ಇದೆ 8 12 4 8. ಎಡಿಷನ್ ಆಫ್ ಮ್ಯಾಟ್ರಿಕ್ಸ್ ಎಲ್ಲರಿಗೂ ಗೊತ್ತಿರೋ ಹಾಗೆ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ. ಫಸ್ಟ್ 7 ಪ್ಲಸ್ ಇಂಟು ಮೈನಸ್ 8 ಪ್ಲಸ್ 1, 12 ಮೈನಸ್ 12 ಪ್ಲಸ್ 0, 4 ಮೈನಸ್ 4 ಪ್ಲಸ್ 0, 7 ಮೈನಸ್ 8 ಪ್ಲಸ್ 1. ಆದ ಕಾರಣ ಇಲ್ಲಿ ಏನಾಗುತ್ತೆ ಹೇಳಿ, 7 ಪ್ಲಸ್ 1 8 ಪ್ಲಸ್ 8 ಮೈನಸ್ 8 ಕ್ಯಾನ್ಸಲ್ 0, 12 ಪ್ಲಸ್ 12 ಮೈನಸ್ 12 0, ಪ್ಲಸ್ 4 ಮೈನಸ್ 4 0, 8 ಮೈನಸ್ 8 ಪ್ಲಸ್ 1, 7 ಪ್ಲಸ್ 1 8 ಮೈನಸ್ 0. ಆದ ಕಾರಣ ಈ ಇಕ್ವೇಷನ್ ಈಕ್ವಲ್ ಟು 0 ಪ್ರೂಫ್ ಮಾಡೋದಿದೆ. ನಮಗೆ ಏನು ಸಿಕ್ತು 0. ಇದಕ್ಕೆ ನಿಮಗೆ
ಇದು ಫುಲ್ ಸಾಲ್ವ್ ಮಾಡಿದರೆ 2 ಮಾರ್ಕ್ಸ್ ಸಿಗ್ತದೆ. ನೆಕ್ಸ್ಟ್ ಏನು ಕೇಳಿದ್ದಾರೆ, ಯೂಸಿಂಗ್ ದಿ ಡಿಕ್ವಿಷನ್ ವಿ ಹ್ಯಾವ್ ಟು ಫೈಂಡ್ ದಿ ಇನ್ವರ್ಸ್. ಯಾವ ರೀತಿ ಫೈಂಡ್ ಔಟ್ ಮಾಡಬೇಕು ನೋಡಿ, ಏನು ಕೊಟ್ಟಿದ್ದಾರೆ ಬರ್ಕೋತೀನಿ ಮೊದಲು. ಎ ಸ್ಕ್ವಯರ್ ಮೈನಸ್ 4a ಪ್ಲಸ್ ಐ ಈಕ್ವಲ್ ಟು 0. ಇದು ನಮ್ಮಂತ ಕೊಟ್ಟವಂಥ ಕ್ವಶನ್ ಗೊತ್ತಿರೋ ಹಾಗೆ ನೋಡಿ, ಇಲ್ಲಿ ಕೆಳಗಡೆ ಬರೀತಾ ಇದ್ದೀನಿ. ಎ ಸ್ಕ್ವಯರ್ ಮೈನಸ್ 4a ಪ್ಲಸ್ ಐ ಈಕ್ವಲ್ ಟು 0. ಯೂಸಿಂಗ್ ಈಕ್ವೇಷನ್ ವಿ ಹ್ಯಾವ್ ಟು ಫೈಂಡ್ ದಿ ಎ ಇನ್ವರ್ಸ್. ಏನು ಫೈಂಡ್ ಔಟ್ ಮಾಡಬೇಕು, ಎ ಇನ್ವರ್ಸ್. ನೀವು ನನ್ನ ಮೊದಲನೇ ವಿಡಿಯೋ ನೋಡಿದರೆ ಅದರಲ್ಲಿ ನಿಮಗೆ ಗೊತ್ತಿರೋ ಎಂಥ ಇಂಪಾರ್ಟೆಂಟ್ ಥಿಂಗ್ ಏನು, ಎ ಇಂಟು ಎ ಇನ್ವರ್ಸ್ ಏನಾಗುತ್ತೆ, ಐ. ಅದೇ ರೀತಿಯಾಗಿ ಯಾವುದೇ ಒಂದು ಮ್ಯಾಟ್ರಿಕ್ಸನ್ನು ನಾವು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಜೊತೆ ಮಲ್ಟಿಪ್ಲೈ ಮಾಡಿದರೆ ಏನು ಬರುತ್ತೆ, ಅದೇ ಮ್ಯಾಟ್ರಿಕ್ಸ್. ಅಥವಾ ಐಯನ್ನು 1 ಅಂತ ಕನ್ಸಿಡರ್ ಮಾಡಿ, ಎ ಇಂಟು 1 ಎ. ಈಗೇನು ಮಾಡೋಣ, ನಾವು ಎ ಸ್ಕ್ವಯರ್ ಫೈಂಡ್ ಔಟ್ ಮಾಡೋದ ಕಾರಣ ಎ ಸ್ಕ್ವಯರನ್ನು ಬೋತ್ ಸೈಡ್ ಇಂಟು ಮಾಡೋಣ. ಏನಾಗುತ್ತೆ ನೋಡಿ, ಎ ಸ್ಕ್ವಯರ್, ಇಲ್ಲಿ ನೋಡಿ ಜೂಮ್ ಮಾಡ್ತೀನಿ ಅದಕ್ಕೆ, ಎ ಸ್ಕ್ವಯರ್ ಮೊದಲು ಬರ್ಕೋತೀನಿ. ಎ ಸ್ಕ್ವಯರ್ ಏನು ಬರೀಬೋದು, ಎ ಸ್ಕ್ವಯರನ್ನು ಎ ಇಂಟು ಎ ಪ್ಲಸ್ ಮೈನಸ್ 4a ಪ್ಲಸ್ ಐ ಈಕ್ವಲ್ ಟು 0. ಎ ಸ್ಕ್ವಯರನ್ನು ಬೋತ್ ಸೈಡ್ ಇಂಟು ಮಾಡೋಣ, ಏನಾಗುತ್ತೆ, ಎ ಸ್ಕ್ವಯರ್ ಇಂಟು ಎ ಮೈನಸ್ 4 ಇಂಟು ಎ ಸ್ಕ್ವಯರ್ ಇಂಟು ಎ ಪ್ಲಸ್ ಎ ಸ್ಕ್ವಯರ್ ಇಂಟು ಐ ಈಕ್ವಲ್ ಟು 0. ನೀವು ನೋಡಬಹುದು ಎ ಇಂಟು ಎ ಇನ್ವರ್ಸ್ ಏನಾಗುತ್ತೆ, ಐ ಇಂಟು ಎ ಮೈನಸ್ ಎ ಇಂಟು ಎ ಇನ್ವರ್ಸ್ ಏನಾಗುತ್ತೆ, ಐ ಪ್ಲಸ್ ಎ ಇನ್ವರ್ಸ್ ಇಂಟು ಐ. ಈಗ ಹೇಳಿದೆ ಐ ಅಂದರೆ 1 ಅಂತ ಕನ್ಸಿಡರ್ ಮಾಡಿ, ಎ ಇನ್ವರ್ಸ್ ಇಂಟು 1 ಎ ಇನ್ವರ್ಸ್ ಈಕ್ವಲ್ ಟು 0. ಆದ ಕಾರಣ ಎ ಇಂಟು ಐ ಏನಾಗುತ್ತೆ, ಎ ಮೈನಸ್ 4a ಪ್ಲಸ್ ಎ ಇನ್ವರ್ಸ್ ಈಕ್ವಲ್ ಟು 0. ನಮಗೆ ಎ ಇನ್ವರ್ಸ್ ಫೈಂಡ್ ಔಟ್ ಮಾಡಬೇಕು, ಆದ ಕಾರಣ ಪ್ಲಸ್ ಮೈನಸ್ ಆ ಸೈಡ್ ಏನಾಗುತ್ತೆ ನೋಡ್ಬೋದು ನೀವು, ಎ ಸ್ಕ್ವೇರ್ ಈಕ್ವಲ್ ಟು ಮೈನಸ್ 4a ಇದೆ, ಆ ಕಡೆ ಹೋದರೆ ಏನಾಗುತ್ತೆ ಪ್ಲಸ್ 4i, ಪ್ಲಸ್ ಇದೆ ಆ ಸೈಡ್ ಹೋದರೆ ಮೈನಸ್ ಎ. ನೋಡ್ಬೋದು ನೀವು, ನಮಗೆ ಸಿಗ್ತು ಎ ಇನ್ವರ್ಸ್ ಈಕ್ವಲ್ ಟು 4i ಮೈನಸ್ ಎ. ಆದ ಕಾರಣ ಐ ಅಂದರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಏನಿರುತ್ತೆ, 1 0 0 1. 4 ಅಂದರೆ ಏನಾಗುತ್ತೆ, ಇಂಟು ಮಾಡಿ 4 0 0 4. ಆದ ಕಾರಣ ಏನು ಸಿಕ್ತು ನಮಗೆ, 4 0 0 4. ಎ ಅಂದರೆ ಗೊತ್ತು ನಿಮಗೆ, ಕ್ವಶನಲ್ಲಿ ಕೊಟ್ಟಿರೋದು ಕ್ವಶನ್. ಎ ಅಂದರೆ ಏನು, ಎ ಅಂದರೆ 2 3 1 2 2 3 1 2. ಆದ ಕಾರಣ ಎ ಇನ್ವರ್ಸ್ ಈಕ್ವಲ್ ಟು ಏನಾಗುತ್ತೆ ನೋಡಿ, 2 0 ಮೈನಸ್ 3 ಮೈನಸ್ 3 ಮೈನಸ್ 1 2. ಆದ ಕಾರಣ ನಮ್ಮ ಎ ಇನ್ವರ್ಸ್ ಏನು ಸಿಕ್ತು, 2 ಮೈನಸ್ 3 ಮೈನಸ್ 1 2. ಇದು ಫುಲ್ ನೀವು ಈ ಥರ ಮಾಡಿದರೆ ನೋಡ್ಬೋದು ಎಕ್ಸಾಮ್ನಲ್ಲಿ ಇಷ್ಟು ಬರೆದ್ರೆ 2 ಮಾರ್ಕ್ಸ್. ಅದೇ ರೀತಿಯಾಗಿ ಉಳಿದಿರೋದು ನೀವು ಇಷ್ಟು ಬರೆದ್ರೆ ಎಷ್ಟು, 2 ಮಾರ್ಕ್ಸ್ ಡಿವೈಡ್ ಆಗುತ್ತೆ. ಪ್ರೂಫ್ ಮಾಡೋಕ್ಕೆ 2 ಮಾರ್ಕ್ಸ್, ಎ ಇನ್ವರ್ಸ್ ಫೈಂಡ್ ಔಟ್ ಮಾಡೋಕ್ಕೆ 2 ಮಾರ್ಕ್ಸ್. ನಾವು ಮುಂದಿನ ಕ್ವಶನ್ ನೋಡ್ಬೋದು, ಇಲ್ಲೇನು ಕೊಟ್ಟಿದ್ದಾರೆ, ಎ ಸ್ಕ್ವಯರ್ ಮೈನಸ್ 5a ಪ್ಲಸ್ 7i ಈಕ್ವಲ್ ಟು 0. ಇದರ ಎ ಇನ್ವರ್ಸ್ ಹೆಂಗೆ ಫೈಂಡ್ ಔಟ್ ಮಾಡ್ಬೇಕಂತ ಹೇಳ್ತೀನಿ ನೋಡಿ. ಮೊದಲು ಆ ಕ್ವಶನ್ ಬರೋಕ್ಕಿಂತ ಮುಂಚೆ ಎರಡನೇ ಕ್ವಶನ್ ಏನಿದೆ, ಎ ಸ್ಕ್ವಯರ್ ಪ್ಲಸ್ 7i ಈಕ್ವಲ್ ಟು 0. ಇದರ ಎ ಇನ್ವರ್ಸ್ ಮೊದಲೇನು ಗೊತ್ತಿರಬೇಕು, ಎ ಇಂಟು ಎ ಇನ್ವರ್ಸ್ ಏನಾಗುತ್ತೆ, ಐ. ಅದೇ ರೀತಿ ಯಾವುದೇ ಒಂದು ಮ್ಯಾಟ್ರಿಕ್ಸ್ ಜೊತೆ ನಾವು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಜೊತೆ ಇಂಟು ಮಾಡಿದ್ರೆ ಏನು ಬರುತ್ತೆ, ಅದೇ ಮ್ಯಾಟ್ರಿಕ್ಸೇ. ನಾನು ಏನು ಬರಿತೀನಿ ನೋಡಿ, ಎ ಇಂಟು ಎ ಮೈನಸ್ 5a ಪ್ಲಸ್ 7i ಈಕ್ವಲ್ ಟು 0. ಏನು ಮಾಡಬೇಕೀಗ, ಎ ಇನ್ವರ್ಸ್ ಬೋತ್ ಸೈಡ್ ಮಲ್ಟಿಪ್ಲೈ ಮಾಡಬೇಕು. ಏನಾಗುತ್ತೆ ಅವಾಗ, ಎ ಇನ್ವರ್ಸ್ ಇಂಟು ಎ ಮೈನಸ್ 5 ಎ ಇನ್ವರ್ಸ್ ಇಂಟು ಎ ಪ್ಲಸ್ 7 ಎ ಇನ್ವರ್ಸ್ ಇಂಟು ಐ ಈಕ್ವಲ್ ಟು 0. ಎ ಇಂಟು ಎ ಇನ್ವರ್ಸ್ ಏನಾಗುತ್ತೆ, ಐ. ಎ ಆ್ಯಸ್ ಇಟ್ ಈಸ್ ಪ್ಲಸ್ 5 ಮೈನಸ್ ಆ್ಯಸ್ ಇಟ್ ಈಸ್ ಎ ಇಂಟು ಎ ಇನ್ವರ್ಸ್ ಐ ಪ್ಲಸ್ 7 ಆ್ಯಸ್ ಇಟ್ ಈಸ್. ಎ ಇನ್ವರ್ಸ್ ಇಂಟು ಐ ಈಸ್ ಎ ಇನ್ವರ್ಸ್.
ಈಕ್ವಲ್ ಟು 0. ಎ ಇಂಟು ಐ, ಎ ಬರುತ್ತೆ ನಿಮ್ಗೆ ಗೊತ್ತಿರೋ ಹಾಗೆ, ಇದು ಮೈನಸ್ 5a ಪ್ಲಸ್ 7a ಇನ್ವರ್ಸ್ ಈಕ್ವಲ್ ಟು 0. ನಮಗೇನು ಬೇಕು? ಎ ಇನ್ವರ್ಸ್. ಅಲ್ಲಿ ಎ ಇನ್ವರ್ಸ್ ಬರಿತೀನಿ, ರಿಮೈನಿಂಗ್ ಟರ್ಮ್ ಆ ಸೈಡ್ ಸೆಂಡ್ ಮಾಡ್ತೀನಿ. ಅಂದರೆ ಮೈನಸ್ ಇದೆ ಕೂಡ ಏನಾಗುತ್ತೆ? ಪ್ಲಸ್ ಐ ಇದೆ ವೇಟ್ ಏನಾಗುತ್ತೆ? ಪ್ಲಸ್. ಅದೇ ರೀತಿ ಇದು ಪ್ಲಸ್ ಎ ಇದೆ, ಈ ಸೈಡ್ ಹೋದರೆ ಮೈನಸ್ ಎ. 7 ಬೇಕಾಗಿಲ್ಲ ನಮಗೆ, ಖಾಲಿ ಎ ಇನ್ವರ್ಸ್ ಬೇಕಾಗಿದೆ. 1/7 5i ಮೈನಸ್ ಎ. ಸೊ ಐ ಅಂದರೆ 1001. 5i ಅಂದರೆ ಇಂಟು ಮಾಡಿ 5005. ಆದ ಕಾರಣ 5a ಸಿಕ್ತು. ಎ ಅಂದರೆ ಕ್ವಶನಲ್ಲಿ ಕೊಟ್ಟಿದ್ದಾರೆ ನೋಡ್ಬೋದು. ಸೆಕೆಂಡ್ ಕ್ವಶನ್ ಎ ಏನಿದೆ? 31 - 1 2. 31 - 1 2. ಆದ ಕಾರಣ ಎ ಇನ್ವರ್ಸ್ ಈಕ್ವಲ್ ಟು 1/7 ಇಂಟು 5. 31 - 1 2 ಮೈನಸ್ ಎ ಏನಿದೆ? ಐಡೆಂಟಿಟಿ ಮ್ಯಾಟ್ರಿಕ್ಸ್. ಮೊದಲು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬರೀಬೇಕು. 5i 5005. ಎ ಅಂದರೆ 31 - 1 2. ಆ್ಯಡ್ ಮಾಡಿ ಏನಾಗುತ್ತೆ? ಸಬ್ಸ್ಟ್ರ್ಯಾಕ್ಟ್ ಮಾಡಿದರೆ 5 - 3 2 -1 ಮೈನಸ್ ಇಂಟು ಮೈನಸ್ ಪ್ಲಸ್ 1 5 - 2 3. ಆದ ಕಾರಣ ಈ ಇನ್ವರ್ಸ್ ಏನು ಸಿಕ್ತು ನಮಗೆ? ಈ ಇನ್ವರ್ಸ್ ಈಕ್ವಲ್ ಟು 1/7 ಇಂಟು 2 - 1 + 1 3. ಈ ರೀತಿಯಲ್ಲಿ ನೀವು ಸಾಲ್ವ್ ಮಾಡಿದರೆ ಸೆಕೆಂಡ್ ಕ್ವಶನ್ ಎ ಇನ್ವರ್ಸ್ ಎಷ್ಟು ಮಾರ್ಕ್ಸ್ ನಿಮಗೆ? 2 ಮಾರ್ಕ್ಸ್. ನೋಡ್ಕೊಳ್ಳಿ ಚೆನ್ನಾಗಿ. ಈ ರೀತಿ ಸಾಲ್ವ್ ಮಾಡಿದ್ರೆ 2 ಮಾರ್ಕ್ಸ್. ಎರಡನೇ ಕ್ವಶನ್. ಇದರಲ್ಲಿ ಪ್ರೂಫ್ ಮಾಡೋಣ. ಈಗ ಪ್ರೂಫ್ ಏನಿದೆ ನೋಡಿ, ಇದೇ ಕ್ವಶನ್. ಇದು ಇಟ್ಕೊಂಡು ನಾವು ಪ್ರೂಫ್ ಮಾಡಬೇಕು. ಓಕೆ, ಪ್ರೂಫ್ ಮಾಡೋಣ. ನಮಗೆ ಏನಿದೆ? ಎ ಇನ್ವರ್ಸ್ ಮೈನಸ್ 5a ಪ್ಲಸ್ 7i ಈಕ್ವಲ್ ಟು 0 ಪ್ರೂಫ್ ಮಾಡೋದೇ ಸೆಕೆಂಡ್ ಕ್ವಶನ್. ಇದರಲ್ಲಿ ಐ ಅಂದರೆ ಗೊತ್ತು, ಐಡೆಂಟಿಟಿ ಮ್ಯಾಟ್ರಿಕ್ಸ್ 1 0 0 1. 7i ಅಂದರೆ 7 ಇಂಟು ಮಾಡಬೇಕು, 7 0 0 7. ಅದೇ ರೀತಿಯಾಗಿ 5a ಇದೆ. ಎ ಏನಿದೆ ಹೇಳಿ? ಎ ಮ್ಯಾಟ್ರಿಕ್ಸ್ ಇಲ್ಲೇ ಬರ್ತೀನಿ. ಎ ಮ್ಯಾಟ್ರಿಕ್ಸ್ 3 1 - 1 2. 3 1 - 1 2. ಅದೇ 5a ಅಂದರೆ 5 ಇಂಟು ಮಾಡಿ. 5 3 = 15, 5 1 = 5, 5 2 = 10, 5 1 = 5, 5 2 = 10. ಇದೇನು ಸಿಕ್ತು ನಮಗೆ? 5a. ಈಗ ಎ ಸ್ಕ್ವೇರ್ ಫೈಂಡ್ ಔಟ್ ಮಾಡಬೇಕು. ಎ ಸ್ಕ್ವೇರ್ ಹೆಂಗೆ ಮಾಡ್ಬೇಕು ಹೇಳಿ? ಎ ಇಂಟು ಎ. ಎ ಮ್ಯಾಟ್ರಿಕ್ಸ್ ಏನಿದೆ? 3 1 - 1 2. 3 1 - 1 2 ಕರೆಕ್ಟ್ ಇದೆ ನೋಡಿ. ಇನ್ನೊಂದು ಚೆಕ್ ಮಾಡ್ತೀನಿ. 3 1 - 1 2. ಈಗ ಹೇಳಿದಾಗೆ ನಿಮಗೆ ಏನಂತ ಹೇಳಿದೆ? ಇಲ್ಲಿ ಕಲರ್ ಮಾಡ್ತೀನಿ ನೋಡಿ. ರೋ ವಿತ್ ಏನು ಮಾಡಬೇಕು? ಫಸ್ಟ್ ಕಾಲಮ್ ಜೊತೆ ಸೆಕೆಂಡ್ ಕಾಲಮ್ ಜೊತೆ. ಟ್ರಿಕ್ ಏನಿದೆ ಅಂದರೆ ಫಸ್ಟ್ ನಂಬರ್ ವಿತ್ ಫಸ್ಟ್ ನಂಬರ್, ಸೆಕೆಂಡ್ ನಂಬರ್ ವಿತ್ ಸೆಕೆಂಡ್ ನಂಬರ್, ಫಸ್ಟ್ ನಂಬರ್ ವಿತ್ ಫಸ್ಟ್ ನಂಬರ್, ಸೆಕೆಂಡ್ ನಂಬರ್ ವಿತ್ ಸೆಕೆಂಡ್ ನಂಬರ್. ಇವೆರಡರ ಜೊತೆ ಇವೆರಡು. ಟ್ರಿಕ್ ಯಾವ್ದು ಇಟ್ಕೊಳ್ಳಿ. ಈಗ ನೋಡೋಣ. 3 3 = 9, ಸೆಕೆಂಡ್ ನಂಬರ್ -1. 3 1 = 3, ಸೆಕೆಂಡ್ ನಂಬರ್ +2. -3 -2 -1 2 2 = 4. ನೋಡಿ 8 ಈಸಿಯಾಗಿ ಮಾಡಿದೆ. ಆದ ಕಾರಣ ಎ ಇಂಟು ಎ ಸ್ಕ್ವೇರ್ ಏನು ಸಿಗುತ್ತೆ ನನಗೆ? 8 5 -5 3. ಈ ಕ್ವೆಶ್ಚನ್ ಪುಟ್ ಮಾಡೋಣ. ನಮಗೇನು ಪ್ರೂಫ್ ಮಾಡೋದಿದೆ? ಎ ಸ್ಕ್ವೇರ್ ಮೈನಸ್ 5a ಪ್ಲಸ್ 7i ಈಕ್ವಲ್ ಟು 0. ಆದ ಕಾರಣ ಎ ಸ್ಕ್ವೇರ್ ಏನು ಸಿಕ್ತು ನಮಗೆ? 8 5 -5 3 ಮೈನಸ್ 5a 15 5 -5 10 ಪ್ಲಸ್ ಅದೇ ರೀತಿಯಾಗಿ 7i ನಿಮ್ಗೆ ಗೊತ್ತಿರೋ ಹಾಗೆ 7 0 0 7.
ಈಕ್ವಲ್ ಟು 0 ಪ್ರೂಫ್ ಮಾಡೋದಿದೆ. ಆದ ಕಾರಣ ಎಲ್ಲ ಮಿಕ್ಸ್ ಮಾಡಿದರೆ 8 - 15 + 7 5 - 5 + 0 -5 - into minus +5 + 0 3 - 10 + 7 ನೋಡ್ಕೊಳ್ಳಿ. ಈಗ ಏನಾಗುತ್ತೆ 8 + 7 15 - 15 0 +5 - 5 0 +5 - 5 0 7 + 3 10 0. ಇದು ಪ್ರೂಫ್ ಮಾಡಿದ್ರೆ ಎಷ್ಟು ಮಾರ್ಕ್ಸ್ ನಮಗೆ 2 ಮಾರ್ಕ್ಸ್. ಇದು ಎ ಇನ್ವರ್ಸ್ ಫೈಂಡ್ ಔಟ್ ಮಾಡಿದ್ರೆ 2 ಮಾರ್ಕ್ಸ್. ಇದರಲ್ಲಿ ಇಂಪಾರ್ಟೆಂಟ್ ಥಿಂಗ್ ಏನಂದರೆ ಎಲ್ಲ ಎನ್ಯುವಲ್ ಎಕ್ಸಾಮ್ನಲ್ಲಿ ಕೇಳಿರೋ ಕ್ವಶನ್ ಬರೀ 2 ಮಾತ್ರ. ಆದರೆ ನಮ್ಮ ಕ್ವಶನ್ ಏನಾದರೂ ಟಫ್ ಬಂದರೆ ಕೇಳುವ ಪ್ರಶ್ನೆ ಏನಂದರೆ ನೀವು ನೋಡ್ಕೊಳ್ಳಿ. ಅಕಸ್ಮಾತ್ ನಮ್ಮ ಪೇಪರ್ ಟಫ್ ಬಂದರೆ ಇವೆರಡು ಕ್ವಶನ್ ಇದೆ, ಎರಡಲ್ಲೇ ಅದು ಮೊದಲನೇ ತಿಳಿಸ್ತೀನಿ. ನಮ್ಮ ಕ್ವಶನ್ ಟಫ್ ಬಂದರೆ ಕೇಳುವ ಪ್ರಶ್ನೆ ಇಲ್ಲದಾಗಿದೆ ನೋಡಿ. ನಮ್ಮ ಪೇಪರ್ ಟಫ್ ಬಂದರೆ ಯಾವಾಗಲೂ ಅದೇ ಬರುತ್ತೆ ಎರಡೇ ಕ್ವಶನ್, ಬಟ್ ಅಕಸ್ಮಾತ್ ಟಫ್ ಬಂದರೆ ಇದು ಕ್ವಶನ್ ನಮ್ಮದಾಗಿದೆ. A = 3725 and B = 6879. ವೆರಿಫೈ ದ್ಯಾಟ್ AB ಹೋಲ್ ಇನ್ವರ್ಸ್ = B ಇನ್ವರ್ಸ್ ಇಂಟು A ಇನ್ವರ್ಸ್. ನೋಡಿ ಈ ಪ್ರಾಬ್ಲಮ್ ಯಾವ ರೀತಿ ಸಾಲ್ವ್ ಮಾಡಬೇಕಂದ್ರೆ ಫಸ್ಟ್ ನೋಡಿ AB ಹೋಲ್ ಇನ್ವರ್ಸ್ = B ಇನ್ವರ್ಸ್ ಇಂಟು A ಇನ್ವರ್ಸ್ ಅಂದರೆ LHS = RHS ಅಂತ ಪ್ರೂಫ್ ಮಾಡೋದಿದೆ ಅಷ್ಟೇ. ಇದರಲ್ಲಿ ಇನ್ವರ್ಸ್ ಫಾರ್ಮುಲಾ ಏನು ನೆನ್ಪಿಟ್ಕೋತೀರಿ, A ಇನ್ವರ್ಸ್ = ಏನಿದೆ 1/det A ಇಂಟು ಅಡ್ಜಾಯಿಂಟ್ ಆಫ್ A. ಇದು ಏನಾಗುತ್ತೆ AB ಹೋಲ್ ಇನ್ವರ್ಸ್ = 1/det AB ಇಂಟು ಅಡ್ಜಾಯಿಂಟ್ ಆಫ್ AB ಅಷ್ಟೇ. ಮೊದಲು ಇದು ಸಾಲ್ವ್ ಮಾಡೋಣ. ಅದರಲ್ಲಿ ಏನಿದೆ ನೋಡಿ RHS B ಇನ್ವರ್ಸ್ ಇಂಟು A ಇನ್ವರ್ಸ್ ಫೈಂಡ್ ಔಟ್ ಮಾಡೋದಿದೆ. ಮೊದಲು B ಇನ್ವರ್ಸ್ ಫೈಂಡ್ ಔಟ್ ಮಾಡ್ತೀನಿ ನಾನು. ನೋಡಿ ನೀಟಾಗಿ ಬರೀತೀನಿ. B ಮ್ಯಾಟ್ರಿಕ್ಸ್ ಏನಿದೆ ನೋಡಿ, B ಮ್ಯಾಟ್ರಿಕ್ಸ್ ಏನಿದೆ 6 8 7 9. ಮೊದಲು ಡಿಟರ್ಮಿನೆಂಟ್ ಆಫ್ B ಫೈಂಡ್ ಔಟ್ ಮಾಡೋಣ. ಕ್ರಾಸ್ ಮಲ್ಟಿಫಿಕೇಷನ್ ಎಲ್ಲರಿಗೂ ಗೊತ್ತಿದೆ. 9 6 54 7 8 56 80 -2 9 6 54 8 7 56 -2 ಅಂದರೆ ಡಿಟರ್ಮಿನೆಂಟ್ ಆಫ್ B 80 -2. ಈಗೇನು ಬೇಕು ಅಡ್ಜಾಯಿಂಟ್ ಆಫ್ B. ಅಡ್ಜಾಯಿಂಟ್ ಆಫ್ B ನೋಡಿ, ಅಡ್ಜೆಂಟ್ ಕಂಡುಹಿಡಿಯೋದು ಡೈರೆಕ್ಟ್ ಒಂದು ಟ್ರಿಕ್ ಇದೆ. ಕರೆಕ್ಟಾಗಿ ನೋಡಿ ಯಾವ ರೀತಿ ಅಂದರೆ ಎರಡು ಇಂಟರ್ಚೇಂಜ್ ಮಾಡಬೇಕು. 9 6 ಎರಡಕ್ಕೆ ಮೈನಸ್ ಬರೀಬೇಕು ನೋಡಿ. ಒಂದು ಸೆಕೆಂಡ್ ನಾನು ಹೇಳ್ತಿದ್ದೇನೆ. ಇವೆರಡು ಕ್ರಾಸ್ ಇವೆಲ್ಲ ಇವೆರಡು ಇಂಟರ್ಚೇಂಜ್ ಮಾಡಬೇಕು. 9 ಮ್ಯಾಗ ಹೋಯಿತು, 6 ಕೆಳಗೆ ಬಂತು. ಅದೇ ರೀತಿ ರಿಮೈನಿಂಗ್ ಎರಡು ಟರ್ಮ್ ಏನು ಮಾಡಬೇಕು ಮೈನಸ್ ಇಂಟು ಮಾಡಬೇಕು. -8 -7 ಇದೇನು ಸಿಕ್ತು ನಮಗೂ ಅಡ್ಜಾಯಿಂಟ್ ಆಫ್ B. ಆವಾಗ ನಮ್ಮ ಫಾರ್ಮುಲಾ ಏನಿರುತ್ತೆ B ಇನ್ವರ್ಸ್ = 1/det ಆಫ್ B ಇಂಟು ಅಡ್ಜಾಯಿಂಟ್ ಆಫ್ B. ಆದ ಕಾರಣ 1/-2 ಅಂದರೆ -2 ಇಂಟು ಅಡ್ಜಾಯಿಂಟ್ ಆಫ್ B ಅಂದರೆ 9 -8 -7 6. ಇದೇನು ಸಿಕ್ತು ನಮಗೆ B ಇನ್ವರ್ಸ್. ಅದೇ ರೀತಿ A ಇನ್ವರ್ಸ್ ಫೈಂಡ್ ಔಟ್ ಮಾಡೋಣ. ಇಲ್ಲೇ ಫೈಂಡ್ ಔಟ್ ಮಾಡೋಣ ಆರಾಮ್ಸೆ. ನಾವು ಇದು ಫೈಂಡ್ ಔಟ್ ಮಾಡ್ತೀವಲ್ಲ ಮೇಲೆ ಬರೀತೀನಿ ಇದು. ಆದ ಕಾರಣ A ಮ್ಯಾಟ್ರಿಕ್ಸ್ ಏನಿದೆ ನೋಡಿ 3 7 2 5 3 7 2 5. ಮೊದಲು ಡಿಟರ್ಮಿನೆಂಟ್ ಆಫ್ A ಕ್ರಾಸ್ ಮಲ್ಟಿಫಿಕೇಷನ್ 5 3 15 7 2 14. ಏನು ಸಿಕ್ತು ಡಿಟರ್ಮಿನೆಂಟ್ ಆಫ್ A 1. ಅಡ್ಜಾಯಿಂಟ್ ಆಫ್ A ನೋಡ್ಕೊಳ್ಳಿ. ಕರೆಕ್ಟ್ ಟ್ರಿಕ್ ಏನು ಹೇಳಿದೆ ಹೀಗೆ ಮೊದಲು ನಂಬರ್ ಚೇಂಜ್ ಮಾಡಿ 5 ಮ್ಯಾಗ ಹೋಗುತ್ತೆ, 3 ಕೆಳಗಡೆ ಬರುತ್ತೆ. ಎರಡಕ್ಕೆ ಮೈನಸ್ ಇಂಟು ಮಾಡಿ -7 -2. ಆದ ಕಾರಣ A ಇನ್ವರ್ಸ್ = ಫಾರ್ಮುಲಾ ಏನಾಗುತ್ತೆ 1/det ಆಫ್ A ಇಂಟು ಅಡ್ಜಾಯಿಂಟ್ ಆಫ್ A. ಆದ ಕಾರಣ A ಇನ್ವರ್ಸ್ = 1 ಬಂತು, 1 ಇದೆ. ಆದ ಕಾರಣ 1 ಇಂಟು ಬರೆದು ನಡೀತದೆ 1 ಇಂಟು ಅಡ್ಜಾಯಿಂಟ್ ಆಫ್ 5 -7 -2 3. ಮುಂದೆ ನೋಡಿ ನಮಗೇನು ಪ್ರೂಫ್ ಮಾಡಿದೆ B ಇನ್ವರ್ಸ್ ಇಂಟು A ಇನ್ವರ್ಸ್ ಎರಡು ಇಂಟು ಮಾಡಿ
ಬಿ ಇನ್ವರ್ಸ್ ಇಂಟು ಎ ಇನ್ವರ್ಸ್ ಈಕ್ವಲ್ ಟು ಬಿ ಇನ್ವರ್ಸ್ ಏನಿದೆ -1/2 9 -8 -7 6 ಇಂಟು ಬಿ ಇನ್ವರ್ಸ್ ಏನಿದೆ ಎ ಇನ್ವರ್ಸ್ ಏನಿದೆ 5 -7 -2 3. ಈಗ ನೋಡೋಣ ಸೇಮ್ ಈಗ ಹೇಳ್ಕೊಟ್ಟೆ ನಿಮಗೆ ಇವೆರಡರಿಂದ ಕಲರ್ ಚೇಂಜ್ ಆಯಿತು ನೋಡಿ. ರೋ ಮಲ್ಟಿಪ್ಲೈ ವಿತ್ ಕಾಲಮ್, ರೋ ಮಲ್ಟಿಪ್ಲೈ ವಿತ್ ಕಾಲಮ್, ಫಸ್ಟ್ ನಂಬರ್ ವಿತ್ ಫಸ್ಟ್ ನಂಬರ್, ಸೆಕೆಂಡ್ ನಂಬರ್ ವಿತ್ ಸೆಕೆಂಡ್ ನಂಬರ್, ಫಸ್ಟ್ ನಂಬರ್ ವಿತ್ ಫಸ್ಟ್ ನಂಬರ್, ಸೆಕೆಂಡ್ ನಂಬರ್ ವಿತ್ ಸೆಕೆಂಡ್ ನಂಬರ್. ಏನಾಗುತ್ತೆ ನೋಡಿ ಈಗ -1/2 ಆ್ಯಸ್ ಇಟ್ ಈಸ್ 9 45 -8 -+ 8 2 16 9 ಮುಗೀತು. 9 7 -63 8 3 24 ಇದು -7 ಇದೆ. 7 5 35 -35 8 6 2 12 7 7 49 6 3 18. ಆದ ಕಾರಣ 1/2 ಈಕ್ವಲ್ ಟು ಎಡಿಷನ್ ಮಾಡಿ 6 5 11 ಕ್ಯಾರಿ 1 4 5 6 61. ಇದು 6 3 4 3 7 6 2 8 ಮೈನಸ್ ಇದು 5 2 7 3 1 4 ಮೈನಸ್ 9 10 17 ಕ್ಯಾರಿ 1 4 5 6. ಅದಕ್ಕೆ ಏನು ಸಿಕ್ತು ನಮಗೆ ಎ ಬಿ ಹೋಲ್ ಇನ್ವರ್ಸ್ ಈಕ್ವಲ್ ಟು 61 -87 -47 67. ಇದರಲ್ಲಿ ನಮಗೇನು ಸಿಕ್ತು RHS ಸಿಕ್ತು. ಈಗ ನಮಗೇನು ಬೇಕು LHS ಏನಿದೆ ನೋಡಿಕೊಳ್ಳಿ. ಎ ಬಿ ಹೋಲ್ ಇನ್ವರ್ಸ್ ಫಾರ್ಮುಲಾ ಏನಾಗುತ್ತೆ 1/det ಆಫ್ ಎ ಬಿ ಇಂಟು ಅಡ್ಜಾಯಿಂಟ್ ಆಫ್ ಎ ಬಿ. ಮೊದಲು ಎ ಬಿ ಕಂಡುಹಿಡಿಯೋಣ. ಎ ಇಂಟು ಬಿ ಮ್ಯಾಟ್ರಿಕ್ಸ್, ಎ ಮ್ಯಾಟ್ರಿಕ್ಸ್ ಏನಿದೆ ಇಲ್ಲಿ ಬರೆಯೋಣ, ಬಿ ಮ್ಯಾಟ್ರಿಕ್ಸ್ ಏನಿದೆ ಇಲ್ಲಿ ಬರೆಯೋಣ. ಎ ಮ್ಯಾಟ್ರಿಕ್ಸ್ ಏನಿದೆ 3 7 2 5 3 7 2 5. ಬಿ ಮ್ಯಾಟ್ರಿಕ್ಸ್ 6 8 7 9 6 8 7 9. ಕ್ರಾಸ್ ಮಲ್ಟಿಫಿಕೇಷನ್ ನೋಡಿ, ಫಸ್ಟ್ ನಂಬರ್ ಇದು ಫಸ್ಟ್ ನಂಬರ್, ಸೆಕೆಂಡ್ ನಂಬರ್ 6 3 18 7 7 49 8 3 24 9 7 63 2 6 12 5 7 35 2 8 16 9 5 45. ಆದ ಕಾರಣ ಎ ಬಿ ಏನು ಸಿಗುತ್ತೆ ಹೇಳಿ 9 10 17 4 5 6 67 6 4 7 4 3 7 6 2 8 5 2 7 3 1 4 6 5 11 4 5 61. ನೋಡ್ಬೋದು ನೀವು ಎ ಬಿ ಸಿಕ್ತು. ನಮಗೇನು ಫೈಂಡ್ ಔಟ್ ಮಾಡೋದಿದೆ ಡಿಟರ್ಮಿನೆಂಟ್ ಆಫ್ ಎ ಬಿ. ಕ್ರಾಸ್ ಮಲ್ಟಿಫಿಕೇಷನ್ ಏನು ಬೇಕು, ಕ್ರಾಸ್ ಮಲ್ಟಿಫಿಕೇಷನ್. ಎರಡು ಕ್ರಾಸ್ ಮಲ್ಟಿಫಿಕೇಷನ್ ಅಂದರೆ 67 × 61 ಏಟಾಗುತ್ತೆ 4087 ಮೈನಸ್ ಇರುತ್ತೆ. ನೆಕ್ಸ್ಟ್ ಏನಿದೆ 47 × 87 47 × 87 4089. ನೋಡಿ ಇದು ಬಿಗ್ ಇದೆ, ಆದ ಕಾರಣ ಏನಿದೆ -2. ಡಿಟರ್ಮಿನೆಂಟ್ ಆಫ್ ಎ ಬಿ ಏನು ಸಿಕ್ತು -2. ಅದೇ ರೀತಿಯಾಗಿ ನಮಗೇನು ಬೇಕು ಅಡ್ಜಾಯಿಂಟ್ ಆಫ್ ಎ ಬಿ. ಅಡ್ಜಾಯಿಂಟ್ ಆಫ್ ಎ ಬಿ ನಿಮಗೇನು ಹೇಳಿದೆ ನಾನು ಮೊದಲು ಇಂಟರ್ಚೇಂಜ್ ಮಾಡೋಣ. ಕ್ರಾಸ್ 61 ಮೇಲೆ ಹೋಗುತ್ತೆ, 67 ಕೆಳಗೆ ಹೋಗುತ್ತೆ. ಇವು ಉಳಿದೆರಡು ಏನು ಮಾಡಬೇಕು ಮೈನಸ್ ಇಂಟು ಮಾಡಬೇಕು. -87 -47. ಆದ ಕಾರಣ ನಮ್ಮ ಆನ್ಸರ್ ಏನಾಗುತ್ತೆ ನೋಡಿ, ಎ ಬಿ ಹೋಲ್ ಇನ್ವರ್ಸ್ ಈಕ್ವಲ್ ಟು 1/det ಆಫ್ ಎ ಬಿ ಇಂಟು ಅಡ್ಜಾಯಿಂಟ್ ಆಫ್ ಎ ಬಿ. ಆದ ಕಾರಣ ಏನು ಸಿಕ್ತು -2 ಮೈನಸ್ ಇಲ್ಲಿ ಬರಿತೀನಿ. ಅಡ್ಜಾಯಿಂಟ್ ಆಫ್ ಎ ಬಿ ಏನು ಸಿಕ್ತು 61 -87 -47 67.
ನಮಗೇನು ಪ್ರೂಫ್ ಮಾಡೋದಿತ್ತು ನೋಡ್ಕೊಳ್ಳಿ. ಎ ಬಿ ಹೋಲ್ ಇನ್ವರ್ಸ್ ಈಕ್ವಲ್ ಟು ಬಿ ಇನ್ವರ್ಸ್ ಇಂಟು ಎ ಇನ್ವರ್ಸ್. ನೋಡಿ ಇದು ನಮ್ಮದು ಆರ್ ಎಚ್ ಎಸ್ ಆಯಿತು. ಏನಾಯ್ತು ಇದು ಆರ್ ಎಚ್ ಎಸ್, ಎಲ್ ಎಚ್ ಎಸ್. ಸೊ ಇದು ಎಲ್ ಎಚ್ ಎಸ್ ಆದರೆ ನೋಡ್ಬೋದು, ಆರ್ ಎಚ್ ಎಸ್ ಇಲ್ಲಿ ಬರ್ದೀನಿ, ಕ್ಯಾರಿ ಮಾಡಿ ಇವೆರಡನ್ನು ನೋಡ್ಕೊಳ್ಳಿ. ಈಕ್ವಲ್ ಇದೆಲ್ಲಿ ಎರಡು ಸೇಮ್ ಬಂದರೆ ಏನಾಗುತ್ತೆ, ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್. 61 - 87 47 67 -1/2 -1. ದೇರ್ಫೋರ್ ಲಾಸ್ಟಿಗೆ ಏನು ಬರೀಬೇಕು ನೀವು, ಎ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಇಂಟು ಎ ನೋಟ್ಸ್ ಈಕ್ವಲ್ ಟು ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್. ಈ ರೀತಿ ಪ್ರಶ್ನೆಗಳು ಯಾವಾಗ ಕೇಳ್ತಾನೆಂದರೆ ಪೇಪರ್ ಟಫ್ ತೆಗೆದ್ರೆ ಇದು ಕ್ವಶನ್ ಬರುತ್ತೆ. ಇದನ್ನು ಭಾಳ ಈಸಿ ಇದೆ, ಪ್ರಾಕ್ಟೀಸ್ ಮಾಡಿದ್ರೆ ನೀವು ಸಾಲ್ವ್ ಮಾಡ್ಬೋದು. ಬಟ್ ಆಲ್ ಟೈಮ್ ಕೇಳುವ ಪ್ರಶ್ನೆ ಯಾವುದು, ಯಾವಾಗಲೂ ಕೇಳುವ 4 ಮಾರ್ಕ್ಸ್ ಕ್ವಶನ್ ಇವೆರಡರಲ್ಲಿ ಒಂದು. ಅದೇ ರೀತಿಯಾಗಿ ಇದರಲ್ಲಿ ಇನ್ನೊಂದಿದೆ, ಕೇಳಿದ್ರೆ ಟಫ್ ಪೇಪರ್ ತೆಗೆದ್ರೆ ಇದೇ ರೀತಿ. ಈ ಪ್ರಶ್ನೆಯನ್ನು ಎಕ್ಸ್ಪ್ಲನೇಷನ್ ಬೇಕಾದರೆ ಮುಂದಿನ ವಿಡಿಯೋನಲ್ಲಿ ಖಂಡಿತ ಮಾಡುತ್ತೇನೆ. ಧನ್ಯವಾದಗಳು.